ರಕ್ತದಾನ ಮಹಾದಾನ ಎಂಬ ಮಾತಿದೆ. ಒಂದು ಜೀವವನ್ನ ಕಾಪಾಡೋಕೆ ಒಂದು ಹನಿ ರಕ್ತ ಎಷ್ಟು ಸಹಕಾರಿಯಾಗುತ್ತೆ, ಆ ಒಂದು ಸಹಾಯವನ್ನ ಮಾಡೋಕೆ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಒಂದು ಜೀವವನ್ನ ಕಾಪಾಡುವಂತಹ ನೆಲೆಯಲ್ಲಿ ಆ ಉದ್ದೇಶವನ್ನ ಇಟ್ಕೊಂಡು ಮಂಗಳೂರಿನ ಬಬ್ಬುಗಟ್ಟೆಯಲ್ಲಿರುವ ಹೆರಾ ವುಮೆನ್ಸ್ ಕಾಲೇಜಿನಲ್ಲಿ ಇದೇ ಮೊದಲ ಬಾರಿಗೆ ಬ್ಲಡ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಯಿತು. ಅದರ ಕುರಿತಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಂಸ್ಥೆ 25 ವರ್ಷಗಳ ಸೆಲೆಬ್ರೇಷನಲ್ಲಿದ್ದೇವೆ ನಾವು ಎಸ್ಟಾಬ್ಲಿಷ್ಮೆಂಟ್ ಆಗಿ. ಸೊ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ ಟವರ್ಡ್ಸ್ ಕಮ್ಯುನಿಟಿ ಸರ್ವಿಸ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಾವು ಇಂಥದ್ದೊಂದು ಕಮ್ಯುನಿಟಿ ಔಟ್ರೀಚ್ ಪ್ರೋಗ್ರಾಮನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ನಮಗೆ ಫ್ಯಾಕಲ್ಟಿ, ಸ್ಟೂಡೆಂಟ್ಸ್, ಡೋನರ್ಸ್, ಪೇರೆಂಟ್ಸ್ ಮತ್ತು ಎಲ್ಲರದ್ದು ಬಹಳ ಪಾಸಿಟಿವ್ ಕೋಆಪರೇಷನ್ ಮತ್ತು ಸಪೋರ್ಟ್ ಇದೆ ನಮಗೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳಲ್ಲಿ ನಾವು ಈಗ ಕ್ಲಾಸ್ ರೂಮಲ್ಲಿ ಇದು ಸಮಾಜ ಸೇವೆ ಮಾಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು, ಮಾನವೀಯತೆಗೆ ಏನಾದರೂ ಮಾಡಬೇಕು ಅಂತ ಹೇಳಿಕೊಡ್ತಾ ಇರ್ತೇವೆ ಥಿಯರಿಟಿಕಲಿ. ಆದರೆ ಪ್ರಾಕ್ಟಿಕಲಿ ಬರುವಾಗ ಮಕ್ಕಳಿಗೆ ಅಂತ ಎಕ್ಸ್ಪೋಜರ್ಸನ್ನು ಕ್ರಿಯೇಟ್ ಮಾಡಿಕೊಡಲಿಕ್ಕೆ ಕೆಲವೊಂದು ಸಂಸ್ಥೆಗಳಿಗೆ ಅಂದರೆ ಈ ಪಾಠದ ಒತ್ತಡ, ಸಿಲೆಬಸ್ ಕಂಪ್ಲೀಟ್ ಮಾಡುವಂಥದ್ದು ಇದರ ಹಿಂದೆ ಹೋಗುವಾಗ ಇಂಥ ಅವಕಾಶಗಳನ್ನು ನಾವು ಹುಡುಕಿಕೊಂಡು ಮಕ್ಕಳಿಗೆ ಅಂತ ಒಂದು ಪ್ಲ್ಯಾಟ್ಫಾರ್ಮನ್ನು ಸೆಟ್ ಮಾಡಿಕೊಂಡು ಮಾಡಿ ತೋರಿಸಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲ ಶಿಕ್ಷಕರಿಗೂ, ಮ್ಯಾನೇಜ್ಮೆಂಟ್, ಆಡಳಿತ ಮಂಡಳಿಗೂ ಹಲವು ಸಲ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸೊ ಕಳೆದ 2 ವರ್ಷಗಳಿಂದಲೂ ಇದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಮತ್ತು ಒಂದು ಮೀನಿಂಗ್ಫುಲ್ ಪ್ಲ್ಯಾಟ್ಫಾರ್ಮ್ ಒಂದು ಸ್ಟೇಜಲ್ಲಿದ್ದೇವೆ ನಾವು. ನಮ್ಮ ಸಂಸ್ಥೆಯ 25 ವರ್ಷಗಳ ಸೆಲೆಬ್ರೇಷನ್ ಟೈಮಲ್ಲಿ ಇಂಥ ಒಂದು ಕಮ್ಯುನಿಟಿ ಔಟ್ರೀಚ್ ಒಂದು ಪ್ರೋಗ್ರಾಮನ್ನು ನಾವು ಆ ಕಾರಣಕ್ಕಾಗಿ ಹಮ್ಮಿಕೊಂಡಿದ್ದೇವೆ. ಅನೇಕ ವಿದ್ಯಾರ್ಥಿನಿ ಯುವತಿಯರು ರಕ್ತದಾನವನ್ನು ಮಾಡಿದ್ದಾರೆ. ಇದು ಮುಂದೆಯೂ ಕೂಡ ಅವರಿಗೆ ಇದರಿಂದ ಸ್ಫೂರ್ತಿ ಉಂಟಾಗಬೇಕು. My first time and the experience, I was really scared. Actually, I didn't plan while coming from home. But after coming here, no, all of them were like, it's okay, nothing will happen. It's just for a time, like 2 minutes or 5-10 minutes, that's it. So I thought, let me give it a try. So after giving, it's my first time, no. So alhamdulillah, it was not that, I was not scared. It was good, yeah. Yeah, I was too nervous, but then fine. After that process, I was fine. Yeah, it was my first time experience being in a blood donation camp. I feel very proud of myself to be in a part of such an amazing act. I see people coming forward to donate their blood, even by not knowing who the other person is, donating their blood, giving that effort, that putting that love towards the others, giving their blood. I feel very proud of myself to be an act of such an amazing this one. I'm volunteer, first time experience being a volunteer in blood donation camp, and being studying in Hera Women's College. They give us this opportunity to come forward and be a part of this amazing act. ಇಂದಿನ ಈ ರಕ್ತದಾನ ಶಿಬಿರದಲ್ಲಿ ಪೋಷಕರು, ಮಕ್ಕಳು, ಅದೇ ರೀತಿ ಶಿಕ್ಷಕರು ಕೂಡ ಇಂದಿನ ಈ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತವನ್ನು ನೀಡಿ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ಈ ಒಂದು ಹಿರಾ ಶಿಕ್ಷಣ ಸಂಸ್ಥೆಯು ಧಾರ್ಮಿಕ, ಅದೇ ರೀತಿ ಸೆಕ್ಯುಲರ್ ಎಜುಕೇಷನ್ ಎರಡನ್ನೂ ನೀಡುವಲ್ಲಿ ತುಂಬ ಯಶಸ್ವಿಯಾಗಿದೆ. ಕಳೆದ PUC ಮತ್ತು SLC ರಿಸಲ್ಟ್ಗಳಲ್ಲಿ ನಿಮಗೆ ಕಾಣಬಹುದು, ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ 5th ರ್ಯಾಂಕ್, ಅದೇ ರೀತಿ PUCಯಲ್ಲಿ 7th ರ್ಯಾಂಕನ್ನು ಕೂಡ ಪಡೆದಿದೆ. ಈ ಒಂದು ಶುಭ ಸಂದೇಶವನ್ನು ನಾವು ಈ ಒಂದು ರಕ್ತದಾನ ಶಿಬಿರದ ಮುಖಾಂತರ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ರಕ್ತದಾನದ ಮಹತ್ವವನ್ನ ತಿಳಿಯಪಡಿಸುವ ಜೊತೆಗೆ ಯುವತಿಯರಲ್ಲಿ ಅರ್ಥಾತ್ ಯುವ ಜನಾಂಗದಲ್ಲಿ ರಕ್ತದಾನದ ಮಹತ್ವವನ್ನ ತಿಳಿಯಪಡಿಸುವಂತಹ ಉದ್ದೇಶದಿಂದ ಹೆರಾ ವುಮೆನ್ಸ್ ಕಾಲೇಜಿನಲ್ಲಿ ಇದೇ ಪ್ರಥಮ ಬಾರಿಗೆ ಬ್ಲಡ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು.